ಗೊತ್ತಿದ್ದಂಗೆ ಸುರೇಶ್ ಅವರೇ ಎನ್ ಡಿ ಅಭ್ಯರ್ಥಿ ನಮ್ಮ ಪಕ್ಷದಿಂದ ಅಂತ ಹೇಳಿದ್ದಾರೆ. ಎನ್ ಡಿ ಅಭ್ಯರ್ಥಿ ತೀರ್ಮಾನ ಮಾಡಬೇಕಾದ್ರೆ ಎರಡು ಪಕ್ಷ ತೀರ್ಮಾನ ಮಾಡಬೇಕಾಗ್ತದೆ. ಈಗ ನಮ್ಮ ಕಾರ್ಯಕರ್ತರು ಗಲಿಬಿಲಿ ಆಗಿದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಅದ್ರ ಬಗ್ಗೆ ಏನು ಮಾಡೋದು ಅಣ್ಣ, ನೀವೇನು ಯೋಚನೆ ಮಾಡಬೇಡಿ, ಇಂಡಿಯಾನೇ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಸೆಂಟ್ರಲ್ಲು ಅದು ಇದಿದೆ, ಏನು ಸಂಸದೀಯ ಮಂಡಳಿ, ಅಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ ನಮಗೆ ಸೀಟು ಅವ್ರಿಗೆ ಸೀಟು ಅಂತ ಹಂಚಿಕೆ ಮಾಡ್ಕೊಳ್ಳೋಣ. ಅದೆಲ್ಲ ತೀರ್ಮಾನ ಮಾಡೋದು ಇನ್ನೂ 2 ವರ್ಷ ಬಾಕಿ ಇದೆ. ಈಗ ಯಾರೂ ಅವರು ತೀರ್ಮಾನ ಮಾಡೋಕ್ಕಾಗಲ್ಲ, ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಅದರಿಂದ ನೀವು ಯಾರು ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ಹೇಳಿ, ಇದು 2 ವರ್ಷದ ನಂತರ ತೀರ್ಮಾನ ಆಗ್ತಕ್ಕಂಥದ್ದು. ಅಲ್ಲಿವರೆಗೂ ಯಾರು ಏನು ಹೇಳಿದ್ರು ಅದು ಲೆಕ್ಕಕ್ಕೆ ಬರೋದಿಲ್ಲ. ನಾನು ಸಹ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ನಾನೇನು ಅದು ಲೆಕ್ಕಕ್ಕೆ ಬರೋದಿಲ್ಲ. ಅವತ್ತು ತೀರ್ಮಾನ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆದರೆ ಯಡಿಯೂರಪ್ಪನವರು ಬಿ ಜೆ ಪಿ ಪಕ್ಷದ ಪರಮೋಚ್ಚ ನಾಯಕರು, ಪಕ್ಷಾತೀತ ನಾಯಕರು, ಹಿರಿಯರು. ಅವರು ರುದ್ರೇಶ, ನಾನಿಗೆ ದೇವೇಗೌಡರಿಗೆ ಒಂದು ಹತ್ತುಪುತ್ರ ಥರ ಇದ್ದೀನೋ ಅದೇ ರೀತಿ ರುದ್ರೇಶ್ ಸಹ ಯಡಿಯೂರಪ್ಪನವರಿಗೆ ಒಂದು ಫ್ಯಾಮಿಲಿಯಲ್ಲಿ ಅವರು ಒಂದು ಮನೆ ಮಗಂತಾರೆ. ಅವರ ಸಂತೋಷಕ್ಕೆ ಅವ್ರ ಹುಟ್ಟುಹಬ್ಬದಲ್ಲಿ ಏನೋ ಒಂದು ಹಾರೈಸಿರ್ಬೋದು. ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಯಡಿಯೂರಪ್ಪನವರು, ಕುಮಾರಣ್ಣ, ಸೆಂಟ್ರಲ್ ಬೋರ್ಡು ಎಲ್ಲ ಸೇರಿ ಏನು ಪಕ್ಷಕ್ಕೆ ಅಧ್ಯಕ್ಷ ಕ್ಯಾಂಡಿಡೇಟ್ ಯಾರು ಹಾಕಬೇಕು ಅದನ್ನು ತೀರ್ಮಾನ ಮಾಡ್ತಾರೆ. ನಾವು ನಮ್ಮ ಪಕ್ಷದ ಸಂಘಟನೆಯನ್ನು ಮುಂದುವರ್ಸೋಣ. ಈ ಸಭೆ ಕರೆದಿರೋದು ಜನರೊಂದಿಗೆ ಜನತಾದಳ ಬರೀ ಕಾರ್ಯಕ್ರಮಕ್ಕೋಸ್ಕರ ಕರೆದಿಲ್ಲ. ಇವತ್ತು ನಾಳೆ ಜನವರಿ ಫೆಬ್ರವರಿಯಲ್ಲಿ 100% ಪಂಚಾಯತಿ ಚುನಾವಣೆ ಬರುತ್ತೆ, ತಾಲೂಕು ಪಂಚಾಯತಿ ಜೆಡ್ ಪಿ ಚುನಾವಣೆ ಬರುತ್ತೆ. ಅದಕ್ಕೆ ನಾವು ಸನ್ನದ್ಧರಾಗಬೇಕು. ಒಂದು ಕ್ಯಾಟಗಿರಿ ಯಾವುದೇ ಬರಲಿ ನಮ್ಮಲ್ಲಿ ಅಭ್ಯರ್ಥಿಗಳು ರೆಡಿಯಾಗಿರಬೇಕು. ಎಸ್ ಸಿ ಇರ್ಬೋದು, ಹಿಂದುತ್ವದ ಇರ್ಬೋದು, ಜನರಲ್ ಇರ್ಬೋದು, ಅಥವಾ ಬೇರೆ ಮಹಿಳಾ ಮೀಸಲಾತಿ ಇರ್ಬೋದು. ಅದಕ್ಕೆ ನೀವೆಲ್ಲ ಒಂದೊಂದು ಜೆಡ್ ಪಿ ವ್ಯಾಪ್ತಿಯಲ್ಲಿ 4 ಜನ ಕ್ಯಾಂಡಿಡೇಟ್ಗಳನ್ನ ಇವಾಗಲೇ ಆಯ್ಕೆ ಮಾಡಿಕೊಂಡು ನೀವು ತಯಾರಾಗಿ ಗೆಲ್ಲಬೇಕು. ಪಂಚಾಯತಿ ಚುನಾವಣೆಯಲ್ಲಿ ಅದು ಏನು ಸಿಂಬಲ್ ಇಲ್ಲ, ಅಥವಾ ಪಂಚಾಯತಿಗೆ ಯಾರೋ ಕ್ಯಾಟಗಿರಿ ಬಂದೋ ಕ್ಯಾಟಗಿರಿ ನಿಲ್ಲಿಸ್ಕೊಂಡು ಪಂಚಾಯತಿ ಚುನಾವಣೆಯನ್ನು ಮಾಡೋಣ. ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಯಾರು ಏನು ಬೇಕಾದ್ರೂ ಹೇಳಿ 3 ಪಂಚಾಯತಿ 2 ಪಂಚಾಯತಿ ಚುನಾವಣೆಯನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿದ್ದೀನಿ. ನನ್ನ ಕೈಲಾಗ್ಬಿಟ್ಟಿದೆ. 3 MP ಚುನಾವಣೆ ಮಾಡಿದ್ದೀನಿ, 2 BBMP ಚುನಾವಣೆ ಮಾಡಿದ್ದೀನಿ, ಜೆಡ್ ಪಿ ಚುನಾವಣೆಗೂ 2 ಮಾಡಿದ್ದೀನಿ. ಆದರೆ ನನ್ನ ಕೈಲಾಗ್ಬಿಟ್ಟಿದೆ. ನಮ್ಮ ಮುಖಂಡರಿಗೆ, ಕಾರ್ಯಕರ್ತರಿಗೆ ಸಹಕಾರವನ್ನು ನೀಡಿದ್ದೀನಿ. ನಾನು ಸೋತಿದ್ದು ಒಂದೇ ಅಲ್ಲ, ಈ ಚುನಾವಣೆಗಳಿಗೆಲ್ಲ ನಮ್ಮ ಕೈಲಾದಷ್ಟು ಮಟ್ಟಿಗೆ ಖರ್ಚು ವೆಚ್ಚಗಳನ್ನ ಮಾಡಿ ಚುನಾವಣೆ ನಡೆಸಿದ್ದೀನಿ. ಜನ ಚುನಾವಣೆ ಬಂದಾಗ ಖರ್ಚು ಮಾಡೋದೇ ಬೇರೆ, ಡೈಲಿ ದಿನನಿತ್ಯ ಮಾಡ್ತಕ್ಕಂಥ ಖರ್ಚುಗಳೇ ಬೇರೆ. ಅದಾವುದೂ ತಡೆಯೋಕ್ಕಾಗೋದಿಲ್ಲ. ನನ್ನ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ, 6.5 ಲಕ್ಷ ವೋಟರ್ಸ್ ಇದ್ದಾರೆ. ಜನಸಂಖ್ಯೆ ಅಲ್ಲ, ಜನಸಂಖ್ಯೆ 9 ಲಕ್ಷದ ಮೇಲೆ ಇದ್ದಾರೆ. ಇಂಥ ಒಂದು ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಅವ್ರ ಪ್ರಭಾವಿಗಳು ಎಲ್ಲ ಸವಲತ್ತುಗಳು ಸಿಕ್ಕಿದೆ. ಅವ್ರಿಗೆ 1,000 ಕೋಟಿ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ. ಎಲ್ಲ ಉತ್ಪನ್ನಗಳು ಬರ್ತವೆ ಅವರಿಗೆ. ನಮ್ಗೆ ಯಾರು ಬರುತ್ತೆ? ನಮ್ಮ ಸ್ವಂತ ಆಸ್ತಿಯನ್ನು ಮಾರಾಟ ಮಾಡಿ ಇಲ್ಲಿವರೆಗೂ ಚುನಾವಣೆಯನ್ನು ಎದುರಿಸ್ಕೊಂಡ್ಬಂದಿದ್ದೀನಿ. ಯಾಕೆ ಎದುರಿಸ್ಕೊಂಡ್ಬಂದಿದ್ದೀನಿ ಅಂದರೆ, ನೀವು ಗಟ್ಟಿಯಾಗಿ ನಾನು ಹಿಂದೆ ನಿಂತಿದ್ದಕ್ಕೆ ಎದುರಿಸ್ಕೊಂಡ್ಬಂದಿದ್ದೀನಿ. ನೀವು ನಿಲ್ಲಿಲ್ಲ ಅಂದರೆ ನಾನು ಹೊರ ಮನೆ ಸೇರ್ಕೊಳ್ತಾ ಇದ್ದೆ. ಬರೀ ದುಡ್ಡಿಂದನೇ ಚುನಾವಣೆ ಮಾಡೋಕ್ಕಾಗ್ತದೆ ಅನ್ನೋದನ್ನ ನಾವೆಲ್ಲ ತಲೆಯಿಂದ ತೆಗಿಬೇಕು. ದುಡ್ಡು ಒಂದು ಕಡೆ ಬೇಕಾಗ್ತದೆ ಖರ್ಚು ವೆಚ್ಚಕ್ಕೆ. ಹಾಗಾಗಿ ನಿಮ್ಮ ಜೊತೆ ನಿಲ್ತೀನಿ. ಎಲ್ಲ ತಾಲೂಕು ಪಂಚಾಯತಿ, ಜೆಡ್ ಪಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಮಾರ್ಗದರ್ಶಕವಾಗಿ ಹೋರಾಟವನ್ನು ಮಾಡಿ ಚುನಾವಣೆಯನ್ನು ನಡೆಸೋಣ. ನಿಮ್ಮೆಲ್ಲರ ಸಲಹೆ ಇದೆ. ಎಲ್ಲ ವಾರ್ಡ್ ಅಧ್ಯಕ್ಷರು,
ಪಂಚಾಯತ್ ವಾರ್ಡ್ ಅಧ್ಯಕ್ಷರು ಮಾಡಿದ್ದು, ಪಂಚಾಯತ್ ವಾರ್ಡ್ ಅಧ್ಯಕ್ಷರುಗಳನ್ನು ಮಾಡಿದ್ದು, ಸಕ್ರಿಯವಾಗಿ ಪಾಲ್ಗೊಳ್ಳಿಲ್ಲ. ಇವಾಗ ಎಷ್ಟೋ ಜನ ಅಧ್ಯಕ್ಷರಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ನಾನು ನಿನ್ನೆ ಫೋನ್ ಮಾಡಿ ಹೇಳಿದ್ದೀವಿ, ಕೆಲವರು ಅದ್ರ ಬಗ್ಗೆ ಗಮನನೇ ಹರಿಸಲಿಲ್ಲ. ಏನು ಮಾಡೋದು, ಮಾಡಿ ಆಗ್ತದೆ, ಎಲ್ಲರೂ ಸಂಘಟನೆ ಮಾಡ್ತಾರೆ ಅಂತಾರೆ. ಮಾಡಬೇಕಾದ್ರೆ ಇಚ್ಛಾಶಕ್ತಿ ಬೇಕು, ಅವ್ರಿಗೂ ಸ್ವಲ್ಪ ಖರ್ಚು ವೆಚ್ಚ ಆಗ್ತದೆ. ಆ ಖರ್ಚು ವೆಚ್ಚ ಯಾವ್ದಾದ್ರು ಅಧಿಕಾರ ಇದ್ದರೆ ಆಟೋಮೆಟಿಕಾಗಿ ಬಡಿಸ್ಬೋದು. ನಮ್ಮಲ್ಲಿ ಯಾವ ಅಧಿಕಾರವಿಲ್ಲ.